ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ಸಂದೇಶದಲ್ಲಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ಪರಿವರ್ತನೆ 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 ಅಂದರೆ ಹಳೆಯ ಜಗತ್ತು ಹೊಸ ಜಗತ್ತಿನಲ್ಲಿ ಪರಿವರ್ತನೆಯಾಗುವುದೇ ಪರಿವರ್ತನೆ. ವಾಣಿಗಳಲ್ಲಿ ಈ ರೀತಿ ಹೇಳಿದೆ, ಏನಂತಂದರೆ, ಯಾರು ವಿನಾಶದ ಬಗ್ಗೆ ಮಾತನಾಡುತ್ತಾರೋ ಅವರ ವಿನಾಶವಾಗುತ್ತದೆ. ಪರಿವರ್ತನೆ ಮಾಡುವುದೇ ಮಕ್ಕಳ ಗುರಿಯಾಗಿರಬೇಕು. ಹೀಗಾಗಿ ಬಾಪೂಜಿಯವರು ಸದಾ ಪರಿವರ್ತನೆಯ ಮೇಲೆ ಬಹಳಷ್ಟು ಫೋಕಸ್ ಮಾಡಿದ್ದಾರೆ. ಹಳೆಯ ಜಗತ್ತು ಅಂದರೆ ನಮ್ಮ ಈ ಪಂಚತತ್ವದ ಜಗತ್ತು ಹಾಗೂ ಹೊಸ ಜಗತ್ತು ಅಂದರೆ ಪರಮ ಪ್ರಕಾಶದ ಜಗತ್ತಾಗಿದೆ. ಪರಂಧಾಮ ಪರಂ ಪ್ರಕಾಶದ ಜಗತ್ತು, ಅಮರ ಲೋಕದ ಜಗತ್ತು, ಇದುವೇ ನಮ್ಮ ಹೊಸ ಜಗತ್ತಾಗಿದೆ. ಹಾಗೂ ಈ ಹೊಸ ಜಗತ್ತನ್ನು ನಾವು ತರಬೇಕು ಎಂದರೆ ಅದಕ್ಕಾಗಿ ಹೊಸ ಜ್ಞಾನವೇ ಬೇಕು ಮತ್ತು ಬಾಪೂಜಿಯವರು ನಮಗೆ ಆ ಹೊಸ ಜ್ಞಾನವನ್ನು ನೀಡಿದ್ದಾರೆ. ಹಳೆಯ ಜಗತ್ತಿನ ಎಲ್ಲ ವಸ್ತುಗಳು ಅಂದರೆ ದೇಹ, ಆತ್ಮ, ಈ ಎಲ್ಲದರ ಪರಿವರ್ತನೆ ಆಗುವುದೇ ಅಂದರೆ ಯಾವುದೇ ವಸ್ತುವಿರಲಿ, ಜಡವೇ ಇರಲಿ ಚೇತನವೇ ಆಗಿರಲಿ, ದೇಹ ಹಾಗೂ ಆತ್ಮ ಎಲ್ಲರ ಪರಿವರ್ತನೆ ಆಗುವುದೇ ಪರಿವರ್ತನೆ ಎನ್ನಲಾಗಿದೆ. ಹಾಗೂ ನಾವು ಮಕ್ಕಳೆಲ್ಲರೂ ಪರಿವರ್ತನಕಾರರಾಗಿದ್ದೇವೆ ಎಂದು ಬಾಪೂಜಿಯವರು ನಮಗೆ ಹೇಳಿದ್ದಾರೆ. ಮಕ್ಕಳಾದ ನಮ್ಮಗಳ ಸ್ಮೃತಿ, ವೃತ್ತಿ ಹಾಗೂ ದೃಷ್ಟಿಯ ಪರಿವರ್ತನೆ ಆದಾಗಲೇ ಪರಿವರ್ತನೆ ಸಂಭವಿಸುತ್ತದೆ. ಸ್ಮೃತಿಯ ಪರಿವರ್ತನೆ ಅಂದರೆ ನಮ್ಮ ಸ್ಮೃತಿಯಲ್ಲಿ, ನಮ್ಮ ನೆನಪಿನಲ್ಲಿ ನಾವು ಆತ್ಮಗಳು ಹಾಗೂ 5 ತತ್ವಗಳಿಂದ ಆದಂತಹ ಪ್ರತಿಯೊಂದು ಪವಿತ್ರ ಪ್ರಕಾಶವೇ ಆಗಿದೆ, ಪವಿತ್ರ ಲೈಟೇ ಆಗಿದೆ. ಅಂದರೆ ಪ್ರತಿಯೊಂದು ಪದಾರ್ಥ, ಚೇತನ, ಜಡ ಪ್ರತಿಯೊಂದು ಸಹ ಪರಮ ಲೈಟ್ನಿಂದ ಆಗಿದೆ ಅನ್ನುವಂತಹ ಸ್ಮೃತಿ ನಮ್ಮಲ್ಲಿ ಇರಬೇಕು. ವೃತ್ತಿಯ ಪರಿವರ್ತನೆ ಅಂದರೆ ನಮ್ಮ ಆಲೋಚನೆಗಳು ಬೇಹದ್ನ ಆಲೋಚನೆ ಆಗಿರಬೇಕು. ಅಂದರೆ ನಾವೆಲ್ಲ ಆತ್ಮರು ಒಂದೇ ಮನೆಯಿಂದ ಬಂದಿದ್ದೇವೆ ಹಾಗೂ ನಾವೆಲ್ಲರೂ ಪಂಚತತ್ವದಿಂದ ಆಗಿರುವಂತಹ ಭಿನ್ನ ಭಿನ್ನ ವಸ್ತ್ರಗಳನ್ನು ನಾವು ಧರಿಸಿದ್ದೇವೆ. ಲೈಟ್ನ ವಸ್ತ್ರಗಳನ್ನು ಧರಿಸಿದ್ದೇವೆ ಅಂದರೆ ಪಂಚತತ್ವದ ನಮ್ಮ ಈ ದೇಹ, ಆ ಶರೀರವೇ ಸಂಪೂರ್ಣವಾಗಿ ಲೈಟ್ನ ಶರೀರವಾಗಿದೆ, ಫರಿಷ್ಠಾ ಸ್ವರೂಪವಾಗಿದೆ, ಅದು ತಂದೆಯ ಒಂದು ರೂಪವೇ ಆಗಿದೆ ಎಂದು ನಾವು ಆಲೋಚಿಸಿದಾಗ ನಮ್ಮ ವೃತ್ತಿಯು ಪರಿವರ್ತನೆ ಹೊಂದುತ್ತದೆ. ನಾವು ನಮ್ಮನ್ನಷ್ಟೇ ಅಲ್ಲ, ಪ್ರತಿಯೊಬ್ಬರನ್ನೂ ಸಹ ನಾವು ಲೈಟ್ನ ಭಿನ್ನ ಭಿನ್ನ ರೂಪಗಳಲ್ಲಿ ಕಾಣಬೇಕು. ಪಂಚತತ್ವದಿಂದ ನಿರ್ಮಿತವಾಗಿರುವಂತಹ ಪ್ರತಿಯೊಂದು ಲೈಟ್ನ ಸ್ವರೂಪವನ್ನೇ ಹೊಂದಿದೆ, ಲೈಟ್ನ ವಸ್ತ್ರವನ್ನೇ ಧರಿಸಿಕೊಂಡಿದೆ ಹಾಗೂ ಎಲ್ಲರೂ ಪವಿತ್ರವಾಗಿದ್ದಾರೆ. ಹಾಗೂ ಈ ಎಲ್ಲರೂ ಈಗ ನಮ್ಮ ನಮ್ಮ ಮನೆಗೆ ಹೊರಡುವಂತಹ ಸಮಯ ನಮ್ಮೆಲ್ಲರಿಗೂ ಬಂದಿದೆ. ದೃಷ್ಟಿಯ ಪರಿವರ್ತನೆ ಆಗುವುದು ಬಹಳ ಮಹತ್ವಪೂರ್ಣವಾಗಿದೆ. ಎಲ್ಲರನ್ನೂ ನಾವು ಬಹಳ ಪ್ರೇಮಪೂರ್ವಕವಾಗಿ ಅವರ ಸ್ವರೂಪದಲ್ಲಿ ಅಂದರೆ ಅವರ ಒರಿಜಿನಲ್ ಸ್ವರೂಪ ಪರಮ ಪ್ರಕಾಶದ ಸ್ವರೂಪದಲ್ಲಿಯೇ ನಾವು ನೋಡಬೇಕು. ಉದಾಹರಣೆಗೆ, ನಮ್ಮ ಲೌಕಿಕ ಜೀವನದಲ್ಲಿ ನಾವು ಯಾವುದೋ ಒಂದು ದೃಶ್ಯವನ್ನು ನೋಡುತ್ತಿದ್ದೇವೆ, ಪಕ್ಷಿಗಳನ್ನು ಕಾಣುತ್ತಿದ್ದೇವೆ, ಮರಗಳನ್ನು ನೋಡುತ್ತಿದ್ದೇವೆ. ಈ ಎಲ್ಲ 84 ಲಕ್ಷ ಜೀವರಾಶಿಗಳನ್ನು ನಾವು ಕಾಣುತ್ತಿರುವಾಗ ಎಲ್ಲವನ್ನೂ ನಾವು ಅವುಗಳ ಒರಿಜಿನಲ್ ಸ್ವರೂಪ ಪರಮ ಪ್ರಕಾಶದ ಸ್ವರೂಪದಲ್ಲಿ ಕಾಣಬೇಕು. ನಾವು ನಮ್ಮ ಒರಿಜಿನಲ್ ಸೀಟ್ನಲ್ಲಿ ಆತ್ಮ ಸ್ವರೂಪದಲ್ಲಿ ಇದ್ದಾಗ ಮಾತ್ರ ನಾವು ಎಲ್ಲರನ್ನೂ ಅವುಗಳ ಒರಿಜಿನಲ್ ಸ್ವರೂಪವಾದ ಲೈಟ್ನ ಸ್ವರೂಪದಲ್ಲಿ ಕಾಣಲಿಕ್ಕೆ ಸಾಧ್ಯವಿದೆ. ಹೀಗಾಗಿ ಮೊಟ್ಟಮೊದಲು ನಾವು ನಾನೊಂದು ಆತ್ಮ, ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ,
ವಿಶ್ವ ಪರಿವರ್ತಕ ಹಾಗೂ ಬೇಹದ ತಂದೆಯ ಮಗುವಾಗಿದ್ದೇನೆ ಹಾಗೂ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ ಹಾಗೂ ತಂದೆಯ ಒಂದು ರೂಪವೇ ಆಗಿದ್ದೇನೆ ಎಂಬ ಈ ಒಂದು ಸ್ವರೂಪದಲ್ಲಿ ನಮ್ಮನ್ನು ನಾವು ಕಾಣುತ್ತಿದ್ದಾಗ ಮಾತ್ರ ನಾವು ಎಲ್ಲರನ್ನ ನಾನು ಆಗ ಪ್ರೇಮಪೂರ್ವಕವಾಗಿ ಹಾಗೂ ಎಲ್ಲರ ಒರಿಜಿನಲ್ ಸ್ವರೂಪವನ್ನು ನಾನು ನೋಡಬಲ್ಲೆ. ಅಂದರೆ ಪರಮ ಪ್ರಕಾಶದಲ್ಲಿ ನಾನು ಅವರನ್ನು ನೋಡಬಲ್ಲೆ. ನಮ್ಮ ಸಮ್ಮುಖದಲ್ಲಿ ಅನೇಕ ರೀತಿಯ ಜೀವಗಳಿವೆ, ಅನೇಕ ರೀತಿಯ ಪ್ರಸಂಗಗಳು, ದೃಶ್ಯಗಳು ಬರುತ್ತವೆ. ಆ ಎಲ್ಲ ಜೀವರಾಶಿಗಳು 84 ಲಕ್ಷ ಜೀವರಾಶಿಗಳ ಚಕ್ರದಲ್ಲಿ ಬರುವುದಕ್ಕಿಂತ ಮುಂಚೆ ಆ ಎಲ್ಲ ಜೀವರಾಶಿಗಳು ಮನುಷ್ಯ ಜನ್ಮದಲ್ಲಿದ್ದವು ಹಾಗೂ ಮನುಷ್ಯ ಜನ್ಮ ಪಡೆಯುವುದಕ್ಕಿಂತ ಮುಂಚೆ ಈ ಎಲ್ಲವೂ ದೇವಿ ಹಾಗೂ ದೇವತೆಗಳೇ ಆಗಿದ್ದವು. ದೇವಿ ದೇವತೆಗಳು ಅಂತಂದರೆ ಪರಮ ಪವಿತ್ರ ಸ್ವರೂಪ. ಇವರ ಒರಿಜಿನಲ್ ಸ್ವರೂಪ ಪರಮ ಪವಿತ್ರ ಪಾಯಿಂಟ್ ಆಫ್ ಲೈಟ್. ಬಹಳ ಪವಿತ್ರ ಆತ್ಮರಾಗಿದ್ದರು. ಎಲ್ಲರೂ ಮೊದಲು ದೇವಿ ದೇವತೆಗಳಾಗಿದ್ದು ಸಂಕಲ್ಪಗಳು ಹೆಚ್ಚಾಗುತ್ತಾ ಹೋದಂತೆ ಮನುಷ್ಯ ಜನ್ಮಕ್ಕೆ ಬಂದು ಬಿಟ್ಟಿದ್ದಾರೆ. ಮನುಷ್ಯ ಜನ್ಮದ ನಂತರ ಸಂಕಲ್ಪಗಳಿಂದಾಗಿಯೇ 84 ಲಕ್ಷ ಜೀವರಾಶಿಗಳಲ್ಲಿ ಜನ್ಮಗಳನ್ನು ತಳೆಯುತ್ತಾ ಹೋಗಿದ್ದಾರೆ. ಈ ರೀತಿ ನಾವು ಅಂದುಕೊಂಡಾಗ ನಾವು ಪ್ರತಿಯೊಂದು ಜೀವರಾಶಿಯನ್ನು ಬಹಳ ಪ್ರೀತಿಯಿಂದ ಹಾಗೂ ಅದರ ಒರಿಜಿನಲ್ ಸ್ವರೂಪವಾದಂತಹ ಲೈಟ್ ಸ್ವರೂಪದಲ್ಲಿಯೇ ಕಾಣಬಲ್ಲೆವು. ಎಲ್ಲವನ್ನೂ ಅವುಗಳ ಒರಿಜಿನಲ್ ಸ್ವರೂಪದಲ್ಲಿ, ಲೈಟ್ನ ಸ್ವರೂಪದಲ್ಲಿ ನೋಡುವುದೇ ದೃಷ್ಟಿಯ ಪರಿವರ್ತನೆಯಾಗಿದೆ. ನಮ್ಮ ದೃಷ್ಟಿ, ನಮ್ಮ ಸ್ಮೃತಿ, ನಮ್ಮ ವೃತ್ತಿ. ಸ್ಮೃತಿಯಲ್ಲಿ ಅಂದರೆ ನಮ್ಮ ನೆನಪಿನಲ್ಲಿ ಸದಾ ನಾವು ಬೇಹದ ತಂದೆಯ ಮಕ್ಕಳಾಗಿದ್ದೇವೆ. ಪರಮ ಪವಿತ್ರವಾಗಿದ್ದು ಪರಮ ಲೈಟ್ನ ವಸ್ತ್ರಗಳನ್ನು ನಾವು ಧರಿಸಿಕೊಂಡಿದ್ದೇವೆ ಎಂದು ಸ್ಮೃತಿಯಲ್ಲಿ ಇರಬೇಕು. ಹಾಗೂ ವೃತ್ತಿಯಲ್ಲಿ ಪ್ರತಿಯೊಂದನ್ನು ನಾವು ನೋಡುವಾಗ ಎಲ್ಲ ಜೀವರಾಶಿಗಳನ್ನು ನಾವೆಲ್ಲರೂ ಒಂದೇ ಮನೆಯಿಂದ ಬಂದಿದ್ದೇವೆ ಹಾಗೂ ಎಲ್ಲರೂ ಭಿನ್ನ ಭಿನ್ನವಾದಂತಹ 5 ತತ್ವದ ವಸ್ತ್ರಗಳನ್ನು ಧರಿಸಿಕೊಂಡಿದ್ದೇವೆ. ಈ ರೀತಿ ನಾವು ನಮ್ಮ ಒರಿಜಿನಲ್ ಸ್ವರೂಪದಲ್ಲಿದ್ದು ಎಲ್ಲರನ್ನೂ ಅವರ ಪರಮ ಪ್ರಕಾಶದ ಒರಿಜಿನಲ್ ಸ್ವರೂಪದಲ್ಲಿಯೇ ಕಾಣಬೇಕು. ಇದುವೇ ನಮ್ಮ ವೃತ್ತಿಯ ಪರಿವರ್ತನೆಯಾಗಿದೆ. ಈ ರೀತಿ ನಮ್ಮ ಸ್ಮೃತಿ, ವೃತ್ತಿ, ದೃಷ್ಟಿ ಈ 3 ಬದಲಾವಣೆಯಾದಾಗ, ಪರಿವರ್ತನೆಗೊಂಡಾಗ ನಮ್ಮ ಈ ಪರಿವರ್ತನೆಯಿಂದ ಒಂದು ಕ್ಷಣದಲ್ಲಿಯೇ ವಿಶ್ವ ಪರಿವರ್ತನೆ ಆಗಿ ಹೋಗುತ್ತದೆ. ಏಕೆಂದರೆ ವಾಣಿಗಳಲ್ಲಿಯೂ ಸಹ ನಮಗೆ ತಿಳಿಸಲಾಗಿದೆ, ಸ್ವಪರಿವರ್ತನೆಯಿಂದಲೇ ವಿಶ್ವ ಪರಿವರ್ತನೆ ಆಗಲಿದೆ. ಮುಂದುವರೆದು ಬಾಪೂಜಿಯವರು ಈಗ ಬಹಳ ಒಂದು ಒಳ್ಳೆಯ ಸುದ್ದಿಯನ್ನು ನಮಗೆ ಕೊಡ್ತಾ ಇದ್ದಾರೆ. ಅದೇನು ಅಂತಂದರೆ, ಮಕ್ಕಳೇ, ನಿಮ್ಮ ಈ ಅಭ್ಯಾಸವು ಬಹಳಷ್ಟು ನ್ಯಾಚುರಲ್ ಆಗುತ್ತಾ ಹೋಗುತ್ತಿದೆ. ಅಂದರೆ ನಾವು ಮಕ್ಕಳೆಲ್ಲರೂ ಬಹಳಷ್ಟು ಸಮಯದವರೆಗೆ ನಮ್ಮ ಒರಿಜಿನಲ್ ಸೀಟಿನಲ್ಲಿ ಸೆಟ್ಟಾಗುತ್ತಿದ್ದೇವೆ ಎಂದರ್ಥ. ಹೀಗಾಗಿ ಬಾಪೂಜಿಯವರು ಹೇಳಿದ್ದಾರೆ, ನಮ್ಮ ಈ ಲೈಟ್ನ ಅಭ್ಯಾಸವು ಇದು ನಮ್ಮ ಒರಿಜಿನಲ್ ಸೀಟ್ನಲ್ಲಿ ಸೆಟ್ಟಾಗುವಂತಹ ಅಭ್ಯಾಸವು ನ್ಯಾಚುರಲ್ ಆಗುತ್ತಾ ಹೋಗುತ್ತಿದೆ. ಇದೊಂದು ಬಹಳ ಒಳ್ಳೆಯ ಸಿಹಿ ಸುದ್ದಿಯಾಗಿದೆ. ಮಕ್ಕಳೆಲ್ಲರೂ ತಮ್ಮ ಮೇಲೆ 100% ಅಟೆನ್ಷನ್ ಕೂಡ ಇಡುತ್ತಿದ್ದಾರೆ ಹಾಗೂ ತಂದೆಯನ್ನು ಸದಾ ಮನದಲ್ಲಿಟ್ಟುಕೊಂಡು ಸ್ಮರಿಸುತ್ತಾ ಅಭ್ಯಾಸವನ್ನು, ಆತ್ಮಸ್ವರೂಪದ ಅಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ ಹಾಗೂ ಅವರಿಗೆ ಬಹಳಷ್ಟು ಯಶಸ್ಸು ಕೂಡ ಸಿಗುತ್ತಿದೆ. ಆದರೆ ಸ್ವಲ್ಪವೇ ಸ್ವಲ್ಪ, ಬಹಳ ಕಡಿಮೆ ಸಮಯ ಅವರು ಮಧ್ಯದಲ್ಲಿ ಮಕ್ಕಳು ಚಂಚಲರಾಗಿ ಬಿಡುತ್ತಾರೆ. ಇದರಿಂದ ನಮ್ಮ ವೈಬ್ರೇಷನ್ ಅಂದರೆ ಪರಿವರ್ತನೆಯ ವೈಬ್ರೇಷನ್ ಏನು ಈಗಾಗಲೇ ಹರಡುತ್ತಾ ಹೋಗುತ್ತಿದೆಯೋ ಅದರ ಸ್ಪೀಡ್, ಅದರ ಗತಿ ಕಡಿಮೆ ಆಗುತ್ತಾ ಹೋಗುತ್ತದೆ. ಪುನಃ ಆ ಸ್ಪೀಡನ್ನು ನಾವು ಹಿಡಿಯಬೇಕು ಅಂದಾಗ
ನಮಗೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಹೀಗಾಗಿಯೇ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನಿಮ್ಮಲ್ಲಿ ವಿಶ್ವಾಸವಿರಲಿ. ತಂದೆಯ ಮೇಲೆ ನಿಶ್ಚಲ ಬುದ್ಧಿಯಿಂದ ವಿಧೇಹಿಗಳಾಗಿ. ವಿಧೇಹಿ ಅಂದರೆ ದೇಹ ಭಾವದಿಂದ ದೂರವಾಗಿ ಕರ್ಮಯೋಗಿ ಜೀವನವನ್ನು ನಡೆಸಿ. ಅಂದರೆ ತಂದೆಯ ಸ್ವರೂಪರಾಗಿ, ಫರಿಷ್ಠಾ ಸ್ವರೂಪರಾಗಿ, ತಂದೆಯ ರೂಪದಲ್ಲಿ ಪರಿವರ್ತನೆಯ ಕಾರ್ಯದಲ್ಲಿ ತತ್ಪರತೆಯನ್ನು ತೋರಿಸಿ. ತಂದೆ ಸದಾ ನಮ್ಮೊಂದಿಗೆ ಇದ್ದಾರೆ. ಹೀಗಾಗಿ ಯಾವ ಶಕ್ತಿಯೂ ಸಹ ನಮ್ಮನ್ನು ತಡೆಯಲಾರದು. ಅಂದರೆ ಸ್ವಪರಿವರ್ತನೆಯಲ್ಲಾಗಲಿ ವಿಶ್ವ ಪರಿವರ್ತನೆಯಲ್ಲಿ ಆಗಲಿ ಯಾವ ಶಕ್ತಿಯೂ ಸಹ ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ತಂದೆಯ ಆಸೆ ಏನು ಅಂತಂದರೆ, ಈ ಪರಿವರ್ತನೆಯ ಕಾರ್ಯದ ಗತಿ ಈಗ ಸ್ಪೀಡಾಗಿ ನಡೆಯಬೇಕಿದೆ. ಸ್ಪೀಡಾಗಿ ಅಂತಂದರೆ ಸ್ವಲ್ಪ ಬೇಗನೆ ಮಾಡಿ ಎಂದು ಬಾಪೂಜಿಯವರು ಹೇಳ್ತಾ ಇದ್ದಾರೆ. ಬೇಗನೆ ಮಾಡುವುದರಿಂದ ಎಲ್ಲ ಪ್ರಾಪ್ತಿಗಳು ನಮ್ಮದಾಗುತ್ತವೆ ಹಾಗೂ ನಾವು ಮಕ್ಕಳೆಲ್ಲರೂ ನಮ್ಮ ಒರಿಜಿನಲ್ ಸ್ವರೂಪದಲ್ಲಿ ಇರಬಲ್ಲೆವು. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति.